KKNC ಮೆಂಬರ್ಶಿಪ್ ಜಾಸ್ತಿ ಆಗ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬೇ ಏರಿಯಾ ಕನ್ನಡಿಗರು ತುಳಿತಾ ಇರೋದು ನನ್ನ, ಬೇರೆ ಯಾರೂ ಅಲ್ಲ, ಕನ್ನಡಿಗರು ತುಳಿತಾ ಇರೋದು. ಅರ್ಥ ಆಯ್ತಾ? ಮನುಷ್ಯತ್ವ ಅನ್ನೋದು ಇದ್ದರೆ ಹೋದ ವರ್ಷ ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ, ಈ ವರ್ಷ ಕಾರ್ಯಕ್ರಮಕ್ಕೆ ಬರಬೇಕು. ಒಂದು ಮಾತು ಹೇಳ್ತೀನಿ, ನೀವು ಯಾರು ಬರಲಿಲ್ಲ ಅಂದರೂ ನಾವು ಕಮಿಟಿ ಮೆಂಬರ್ಸ್ ಬೀದಿಗೆ ಬರೋಲ್ಲ. ನಮ್ಮ ಸ್ಪಾನ್ಸರು ಸುಮಾ ಶ್ರೀಧರ್ ಕೋಟ್ಯಾಧಿಪತಿ, ಆದರೆ ನನ್ನ ಎಕ್ಕಡ ಕೂಡ ಮುಂದಿನ ವರ್ಷ KKNC ವಾಲಂಟಿಯರ್ ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ, ಶೋಕಿಗೋಸ್ಕರ ಅಲ್ಲ. ನೀವು ಬಂದು ನೋಡಿ, ಎಲ್ಲ ಒಳ್ಳೆಯ ಅರ್ಥಪೂರ್ವಕವಾಗಿದೆ. ಅರ್ಥ ಆಯ್ತಾ? ನೀವೇನ್ರಿ ಕನ್ನಡಿಗರು ಹೇಳೋದು KKNC ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತೀರಾ? ನೀವೇನ್ರಿ ಬೆಳೆಸೋದು? ನಾವು ಕಮಿಟಿ ಮೆಂಬರ್ಸ್ದು ದುಡಿತಾ ಇರೋದು KKNCಗೋಸ್ಕರ. ಬೇಕಿತ್ತ ಈ ಮಾತುಗಳೆಲ್ಲ ನಾನು ಮಾತಾಡೋದು? ಪ್ರೋಗ್ರಾಮಿಗೆ ಬರಬೇಕು. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಒಂದು ಸರಿ ಬಂದು ನೋಡಿ. ಅಷ್ಟು ಕೆಟ್ಟದಾಗಿರೋ ಪ್ರೋಗ್ರಾಮ್ ಕೊಡ್ತಾ ಇಲ್ಲ ನಾವು. ಕೆಲವ್ರು ಹೇಳಿದರು KKNC ತುಳಿದ್ರು ಕೆಲವರು KKNCನ. ನಮ್ಮ ಸ್ಪಾನ್ಸರ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಪ್ರೋಗ್ರಾಮಿಗೆ ಜನ ಬರ್ತಾರೋ ಇಲ್ಲೋ ಕಮಿಟಿ ಕೇರ್ ಮಾಡಲ್ಲ. ಅರ್ಥ ಆಯ್ತಾ? ಸ್ಪಾನ್ಸರ್ಶಿಪ್ ಕೊಟ್ಟಿರೋ ದುಡ್ಡಿದು. ಅರ್ಥ ಆಯ್ತಾ? ನಮ್ಮ ಸುಮಾ ಶ್ರೀಧರ್ ಇದ್ದಾರೆ, ಲಕ್ಷ್ಮಿ ಜ್ಯುವೆಲರ್ಸ್ ಇದ್ದಾರೆ, ಸರಸ್ವತಿ ಟೇಲರ್ಸ್ ಇದ್ದಾರೆ. ನಾವು ಯಾರ ಹತ್ರನೂ ಸಾಲ ಮಾಡಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಕಮಿಟಿ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ, ಕಮಿಟಿನ ತುಳಿತಾ ಇದ್ದೀರಾ ನೀವು. ಏನು ನಮ್ಮ ಪ್ರೋಗ್ರಾಮ್ ಚೆನ್ನಾಗಿರಲ್ವಾ? ಹೋದ ವರ್ಷ ಬಂದು ಕಾರ್ಯಕ್ರಮ ನೋಡಿಲ್ವಾ? ಖುಷಿ ಪಟ್ಟಿಲ್ವಾ ನೀವು? ಯಾಕೆ ಬರಲ್ಲ? ನೀವು ಬೇರೆ ಕಡೆ ಪಿಕ್ಚರ್ ನೋಡೋಕೆ ಹೋಗ್ತೀರಾ, ನೀವು ನೋಡೋಕೆ ಹೋಗಬೇಡಿ ಅಂತ ಹೇಳಲ್ಲ. ನಮ್ಮ ಪ್ರೋಗ್ರಾಮ್ ಯಾಕೆ ಬರಲ್ಲ? ಮೊನ್ನೆ ವಾಲಂಟಿಯರ್ ನೈಟ್ಗೆ ನಾವು ಇನ್ವೈಟ್ ಮಾಡಿದ್ವಲ್ಲ, ಯಾಕೆ ಬರಲಿಲ್ಲ? ನಂಗೆ ನೀವು ಬಂದರೂ ಅಷ್ಟೇ ಬರೆದಿದ್ರು ಅಷ್ಟೇ, ನನಗೆ ಖುಷಿ ಕೊಟ್ಟಿದ್ದು ಎರಡೇ ವಿಷಯ. ಒಂದು, ಕಮಿಟಿ ಫಾರ್ಮ್ ಮಾಡೋಕ್ಕಾಗಲ್ಲ ಅಂದರು, ಮಾಡಿದೆ. ಎರಡು, ಇಂಡಿಯಾಯಿಂದ ಆರ್ಟಿಸ್ಟ್ ತರ್ಸೋಕ್ಕಾಗಲ್ಲ ಅಂದರು, ತರಿಸಿದೆ. ನಮ್ಮ ಸುಮಾ ಶ್ರೀಧರ್ ಎದೆ ತಟ್ಕೋಬೇಕು, ಆ ಥರ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಈ 20-30 ಜನ ಬಂದಿದ್ರಲ್ಲ ವಾಲಂಟಿಯರ್ಸು, ಅವ್ರು ನನ್ನ ಫ್ರೆಂಡ್ಸು, ಅವ್ರು ನನ್ನ ಪ್ರೀತಿಸೋರು. ಅರ್ಥ ಆಯ್ತಾ? ನನ್ನ ಮಗಂದಿಲ್ಲಿ ಬಂದ್ಬಿಟ್ಟು ಸಂತಾನಾರೋಗ ಶೋಕಿ ಮಾಡ್ತೀರಾ? ಸಂತಾನಾರೋ ಶಾಪಿಂಗ್ ಬ್ಯಾನ್ ಆಗ್ಬೇಕು. ಬೆಂಡೆತ್ಬಿಡ್ತೀನಿ, ಹುಚ್ಚ KKNC ಸೇನೆ ಶುರು ಮಾಡ್ತೀನಿ, ಇಡೀ ಬೇ ಏರಿಯಾಗೆ ಬೆಂಡೆತ್ಬಿಡ್ತೀನಿ. ಅಲ್ಲ, ಆಚೆ ಕಡೆ ಫ್ರೀ ಮಾಂಟಲ್ಲೆಲ್ಲ ಚೆನ್ನಾಗಿ ಆಗ್ತಾ ಇದೆ ಮೆಂಬರ್ಶಿಪ್, ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ಇಲ್ಲೇ ನನ್ನ ಸೇನೆ ಕರ್ಕೊಂಡೋಗಿ ಬಸ್ ಸ್ಟಾಪಲ್ಲಿ ಇರೋರ್ನೆಲ್ಲ KKNC ಮೆಂಬರ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗಂದು ಶೋಕಿಗೋಸ್ಕರ ಸಂತಾನಾರೋಗ ಶಾಪಿಂಗ್ ಮಾಡೋರು ನಾನು ಬಿಡಲ್ಲ. ನಮ್ಮ ಕಮಿಟಿ ಕೋಪ ನಿಮ್ಗಿನ್ನೂ ಗೊತ್ತಿಲ್ಲ. ಇಷ್ಟು ಸಾಕು. ನೀವು ಬರ್ತಿರೋ ಇಲ್ಲೋ ನಮ್ಮ ಕಮಿಟಿ ಬೀದಿಗೆ ಬರಲ್ಲ. ನಮ್ಮ ಸುಮಾ ಶ್ರೀಧರ್ ಕೋಟ್ಯಾಧಿಪತಿ ಬೀದಿಗೆ ಬರಕ್ಕೆ ಬಿಡಲ್ಲ. KKNC ತುಳಿತಾ ಇದ್ದೀರಾ, ಅದು ನಂಗೆ ನೋವಾಗ್ತಾ ಇರೋದು. ನಮ್ಮ ಕಮಿಟಿ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ, ಯಾಕ್ರಿ ಬರಲ್ಲ ನೀವು? ಒಂದು ಪ್ರೋಗ್ರಾಮ್ ನೋಡಿ, ಚೆನ್ನಾಗಿಲ್ಲ ಅಂದರೆ ಹೇಳಿ, ಅಲ್ಲಿ ನಿಂತಿರ್ತೀವಿ ನಾವು. ಈ ಪ್ರೋಗ್ರಾಮ್ ಚೆನ್ನಾಗಿಲ್ಲ, ಊಟ ಚೆನ್ನಾಗಿಲ್ಲ, ಅವರು ಸೀರೆ ರಿಪೀಟ್ ಮಾಡ್ತಾ ಇದ್ದಾರೆ, ಅವರು ನೆಕ್ಲೆಸ್ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಉತ್ತರ ಕೊಡ್ತೀವಿ. ಇದನ್ನೇ ಫೇಸ್ಬುಕ್ ಹಾಕಿ ಮೇಡಮ್, ಬಂದರೆ ಅಷ್ಟೇ, ಬರದಿದ್ರೆ ಅಷ್ಟೇ. ಅವರು ಏನು ನಮಗೊಂದು 10 ಲೈಕು 4 ಕಾಮೆಂಟ್ ಬಂದರೆ ಸಾಕು. ಅಯ್ಯೋ, ಮುಂದಿನ ವರ್ಷನೂ ಮತ್ತೆ ಪ್ರೆಸಿಡೆಂಟ್ ಆಗೋಣ ಅಂತ ಅಂದ್ಕೊಂಡಿದ್ದೆ ಮೇಡಮ್. ಬಿಡಲ್ಲ, ಆದ್ರೂ ಸುಮ್ಮನೆ ಬಿಡಲ್ಲ. ಅಲ್ಲ ರೀ, ನೀವೆಲ್ಲರೂ ದುಡ್ಡು ಕೊಟ್ಟು ಊಟ ಮಾಡೋಕೆ ಹೋಗ್ತೀರಾ? ಅದು ಊಟದ್ದೆಲ್ಲ ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಹಾಕ್ತೀರಾ? ಹಾಕಿ, ನಾನು ಬೇಡ ಅನ್ನಲ್ಲ. ನಮ್ಮ ಪ್ರೋಗ್ರಾಮ್ಗೆ ಯಾಕೆ ಬರಲ್ಲ? ಶಾಪಿಂಗ್ ಮಾಡೋಕೆ ಮಾಲ್ಗೆ ಹೋಗ್ತೀರಾ? ಸಂತಾನವ್ರಿಗೆ ಹೋಗ್ತೀರಾ? ಐಫೋನ್ ತೊಗೊಳ್ತೀರಾ? iPhone 6 ತಗೊಳ್ತೀರಾ? ಸಂತಾನಾರೋ ಬ್ಯಾನ್ ಆಗ್ಬೇಕು, ಐಫೋನ್ ಬ್ಯಾನ್ ಆಗ್ಬೇಕು. ಒಂದು ಹೇಳ್ತೀನಿ, ನಾನು KKNC ಪ್ರೆಸಿಡೆಂಟ್ ಆಗಿದ್ದು 2 ಕಾರಣಕ್ಕೆ. ಒಂದು, ನನ್ನ ಹೆಂಡತಿಯಿಂದ ದೂರ ಇರೋಕ್ಕೆ. 2, ಮನೆ ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ. ನಾಳೆ ದಿನ 31ನೇ ತಾರೀಕು ಬರ್ತಿರಲ್ವಾ? ನೋಡ್ತೀನಿ. ನನ್ನ ವಾಲಂಟಿಯರ್ಸ್ ಎಲ್ಲ ಇದ್ದೀರಲ್ಲ, ಪ್ರೀತಿ ಮಾಡ್ತೀರಲ್ವಾ? ಬನ್ನಿ 4:15. ಇದು ಇವತ್ತೇ ಇದಕ್ಕೆ ಹಾಕ್ಬಿಡಿ ಮೇಡಮ್, ನ್ಯೂಸ್ ಲೆಟ್ರಿಗೆ ಹಾಕ್ಬಿಡಿ ಮೇಡಮ್.
ಫೇಸ್ಬುಕ್ಕು ಹಂಗೆ ಹಾಕ್ಬಿಡಿ ಮೇಡಮ್. ಅಲ್ಲ, ನಾನು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡೋರನ್ನ ದೂರಲ್ಲ, ಪಾಪ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಕಾಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಜನ ಬರಲ್ಲ. ಯಾಕೆ ಬರಲ್ಲ? ಪ್ರೋಗ್ರಾಮಿಗೆ ಬರ್ತಾ ಇಲ್ಲ ಯಾರು, ಎಷ್ಟು ಕರೆದ್ರೂ ಬರಲ್ಲ, ಜನನೇ ಬರಲ್ಲ. ಅದು ಇದು ಮಾಡಕ್ಕೆ ಹೋಗ್ತಾರೆ. ಯಾಕೆ? ಬನ್ನಿ, ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ. ಅಯ್ಯೋ ಬನ್ನಿ, ಬನ್ನಿ, ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ. ಪ್ರೋಗ್ರಾಮಿಗೆ ಬರಲ್ವಾ? ಮನೆಗೆ ಬಂದು ಎಬ್ಬಿಸ್ಕೊಂಡು ಹೋಗ್ತೀವಿ, ಗೊತ್ತಾಯ್ತಾ? ಬರಬೇಕು.